ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏರ್ ಮಾಸ್ಕು ಮತ್ತು ಮುಖಕ್ಕೆ ಫೇಶಿಯಲ್ ಥರ ಎರಡು ಒಂದರಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಮುಂದೆ ತೋರಿಸ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ನೀರು ಕುದಿಯೋಕ್ಕೆ ಶುರು ಆಗುತ್ತೆ. ಇದು ಮೂರು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದೀಲಿ. ಇದು ಚೆನ್ನಾಗಿ ಕುದಿ ಬರಲಿ. ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಹೇಳಿದ್ಲು ಮಾಡು ಅಂತ, ಅದಕ್ಕೆ ಮಾಡೋಣ, ನಾನು ಟ್ರೈ ಮಾಡಿಕೊಂಡು ನಿಮಗೂ ಹೇಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಅಗಸೆ ಬೀಜ ಜೆಲ್ಲು ನಮ್ಮ ಕೂದಲಿಗೆ ಎಷ್ಟು ಆರೈಕೆ ಮಾಡುತ್ತೆ ಗೊತ್ತಾ. ಇದಿನ್ನೂ ಸ್ವಲ್ಪ ಕುದೀಲಿ. ಅರ್ಧಂಬರ್ಧ ಅನ್ನ ಆಗೋ ಥರ ಆಗಬೇಕಿದು, ಫುಲ್ಲಲ್ಲ, ಅರ್ಧಂಬರ್ಧ ಅನ್ನ ಆಗೋ ಥರ ಆಗಲಿ. ನೋಡಿ, ಇಷ್ಟಾದರೆ ಸಾಕು. ತೋರಿಸ್ತೀನಿ ನೋಡಿ, ಇಷ್ಟಾದರೆ ಸಾಕು. ಆಫ್ ಮಾಡ್ಕೊಂಬಿಡೋಣ. ಈಗ ಇದು ಫುಲ್ಲು ತಣ್ಣಗಾಗಬೇಕು. ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಜೆಲ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಆಗಲಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಹಾಗಾಗಿ ಫುಲ್ಲು ತಣ್ಣಗಾಗಲಿ, ಇಲ್ದಿದ್ರೆ ಮಿಕ್ಸಿ ಹಾಳಾಗುತ್ತೆ. ನೋಡಿ, ಇದು ಸ್ವಲ್ಪ ತಣ್ಣಗಾಯಿತು. ಈ ಥರ ನೋಡಿ ಗಟ್ಟಿ ಆಯಿತು. ಇದನ್ನು ನಾವಿವಾಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ನೈಸ್ ಪೇಸ್ಟ್ ಆಗಬೇಕು. ಈ ಮಾಸ್ಕು, ಏರ್ ಮಾಸ್ಕು ತುಂಬ ಚೆನ್ನಾಗಿರುತ್ತಂತೆ. ನೋಡೋಣ, ನಂಗೆ ಕೇಳಿದ್ನಲ್ಲ, ತುಂಬ ಕೂದಲು ಉದುರುತ್ತಾ ಇದೆ. ಹಾಗಾಗಿ ಇದನ್ನು ನಾವಿವಾಗ 15 ದಿವಸ ನಾವು ಸ್ಟೋರೇಜ್ ಮಾಡ್ಕೊಳ್ಬೋದಂತೆ. ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು, ಇಲ್ದಿರೆ ಹಾಳಾಗುತ್ತೆ. ನೋಡೋಣ, ಹಚ್ಕೊಳ್ತೀನಿ. ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾವು ರುಬ್ಕೊಂಡಿರ್ತೀವಲ್ಲ, ಅದನ್ನು ತಗೊಂಡು ನೋಡಿ ಈ ಥರ ಹಚ್ಕೊಳ್ಳಿ. ಹಳೆ ಬಟ್ಟೆ ಹಾಕ್ಕೊಳ್ಳಿ, ನೀವು ಬಚ್ಚಲಲ್ಲೇ ಹಚ್ಕೊಳ್ಳಿ. ನಾನಿಲ್ಲಿ ತೋರ್ಸೋಕ್ಕಂತ ಹಚ್ಕೊಳ್ತಾ ಇರೋದು, ಮನೆಯೆಲ್ಲ ಆಗುತ್ತೆ. ಫುಲ್ಲು ಈ ಥರ ಹಚ್ಕೊಂಬಿಡಿ. ನೋಡಿ, ಸೋರುತ್ತೆ ಅದು. ಯಾಕಂದರೆ ನಾವೇನು ಅದನ್ನ ಸೋಸ್ಕೊಂಡಿಲ್ವಲ್ಲ, ಹಾಗೇ ಇಟ್ಕೊಂಡಿದ್ದೀವಲ್ಲ. ನೋಡಿ, ಈ ಥರ ಫುಲ್ಲು ಹಚ್ಕೊಳ್ಳಿ. ಚೆನ್ನಾಗಾಗುತ್ತೆ. ಕೂದಲು ನೈಸಾಗಿ ಬರುತ್ತೆ, ದಪ್ಪ ಬರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಹಚ್ಕೊಂಬಿಟ್ಟು ನೀವೆಲ್ಲ ಕೆಲಸ ಮಾಡಿ. ಮಿನಿಮಮ್ ಅಂದರೆ ಒಂದು 2 ಅವರ್ ಆದರೂ ಬಿಡಲೇಬೇಕಿದು. ಇಲ್ಲ ಅಂತ ಅಂದರೆ ನಿಮಗೆ ಅದು ನೀವೇನು ಹಚ್ಕೊಂಡಿದ್ರು ಪ್ರಯೋಜನ ಇರಲ್ಲ. ಎಲ್ಲ ಹಿಂದೆ ಎಲ್ಲ ಫುಲ್ಲು ಲೇಯರ್ ತೆಗೆದು ನೀವು ಕೊಬ್ಬರಿ ಎಣ್ಣೆ ಹೇಗೆ ಹಚ್ಕೊತೀರ ಆ ಥರ ಹಚ್ಕೊಳ್ಳಿ. 2 ಅವರ್ ಆದರೂ ಮಿನಿಮಮ್ ಬಿಡಿ. ಇಲ್ಲ ಅಂತ ಅಂದರೆ ಅದು ಏನೂ ಪ್ರಯೋಜನ ಆಗೋಲ್ಲ. ನಾವು ಹಚ್ಕೊಂಡಿರೋದಕ್ಕೆ ಯಾವುದೇ ಮಾಸ್ಕ್ ಹಚ್ಕೊಂಡ್ರು ಅಷ್ಟೇ ಬಿಡಬೇಕು ನೀವು. ನೋಡಿ, ಈ ಥರ ಫುಲ್ಲು ಹಿಂದೆ ಎಲ್ಲ ತೆಗ್ದು ಈ ಥರ ಫುಲ್ಲು ಈಗ ಹಚ್ಕೊಂಬಿಡಿ. ನೀವು ಕ್ಲಿಪ್ ಹಾಕ್ಕೊಳ್ಳೋದು ಏನು ಬೇಡ, ಅದೇನೇ ಒಳ್ಳೆ ಬೋರ್ಡ್ ಥರ ಆಗೋಗುತ್ತೆ. ಈ ಥರ ನೋಡಿ, ಈ ಥರ ಇದು ಉಳ್ತಿದ್ನೂ ಫುಲ್ ಹಚ್ಕೊಂಬಿಡಿ. ಮೇಲೆಲ್ಲ ವೇಸ್ಟ್ ಮಾಡಬೇಡಿ. ಈ ಥರ ಕನ್ನಡಿ ನೋಡ್ಕೊಂಡು ನೀಟಾಗಿ ಹಚ್ಕೊಳ್ಳಿ. ನಾನು ಮೊಬೈಲಲ್ಲೇ ನೋಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ಬಚ್ಚಲಲ್ಲಿ ಹಚ್ಕೊಳ್ಳಿ. ಇಷ್ಟು. ಈಗ ನಾನು ಹೇಳೋದು, ಒಂದು ಸ್ವಲ್ಪ ಹೀಗೆ ತೊಗೊಂಡು ಕೈಗೆ ಹಚ್ಕೊಂಡು ಮುಖಕ್ಕೆ ಹಚ್ಕೊಳ್ಳಿ. ಇಷ್ಟು ಮಾಡಿಕೊಂಡು 2 ಅವರ್ ಆದಮೇಲೆ ನಾನು ತಲೆಗೆ ಸ್ನಾನ ಮಾಡಿಕೊಂಡು
ನಿಮಗೆ ಸಿಗ್ತೀನಿ. ನೋಡಿ, ಸ್ನಾನ ಮಾಡಿಕೊಂಡು ಸ್ವಲ್ಪ ಒಣಗಿಸಿದ್ಮೇಲೆ ಈ ಥರ ಬರುತ್ತೆ, ಶೈನಿಂಗ್ ಅನಿಸುತ್ತೆ. ಈಗ ಮುಟ್ಟಿದ್ರೆ ದಪ್ಪ ಅನಿಸುತ್ತೆ ಕೂದಲು. ನೋಡಿ, ಚೆನ್ನಾಗಿ ಅನ್ನಿಸ್ತಾ ಇದೆ. ಏನೂ ಖರ್ಚಿಲ್ಲ ಅಲ್ವಾ, ಮನೇಲಿರೋದೇ ಎಲ್ಲ ಮಾಡ್ಕೊಳ್ತಿರೋದು. ಅಗಸೆ ಬೀಜ ನಮ್ಮ ದೇಹಕ್ಕೂ ಒಳ್ಳೆಯದು, ಮತ್ತು ಕೂದಲ ಆರೋಗ್ಯ, ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗಮ್ಮಂತಿದೆ. ಶಾಂಪು ಹಾಕ್ಕೊಳ್ಬೇಡಿ, ಇನ್ನೊಂದು ಸರಿ ಶಾಂಪು ಹಾಕ್ಕೊಳ್ಳಿ. ಇದೇ ನಮಗೆ ಶಾಂಪು ಥರ ಕೆಲಸ ಮಾಡುತ್ತೆ. ಈಗಂದರೆ ಒಂಥರ ಈ ಶೈನಿಂಗ್ದು ಸೌಂಡ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಇಷ್ಟ ಆದರೆ ಏನು ಮಾಡ್ತೀರಾ, ಒಂದು ಲೈಕ್ ಮಾಡ್ತೀರಾ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.